ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ನಮಸ್ಕರಿಸುತ್ತಾ, ನನ್ನ ಕುಲದೇವತೆಯಾದ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಹಿಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಏನು ತಿಳಿಯೋದಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ನಿಮಗೆ ಆಂಜನೇಯ ನೀವೆಲ್ಲ ಗೊತ್ತಿದೆ, ವಾಯುಪುತ್ರ, ಚಿರಂಜೀವಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಮತ್ತು ಸಾವನ್ನೇ ಗೆದ್ದವನು, ಸೂರ್ಯನನ್ನೇ ಹಣ್ಣೆಂದು ತಿನ್ನಲು ಹೊರಟವನು, ಇವನು ಎಲ್ಲಿ ಯಾವುದೇ ಶನಿ ದೋಷ ಬಂದಾಗ ಅಥವಾ ಯಾವುದೇ ಸಂಕಷ್ಟಗಳು ಬಂದಾಗ ನಾವು ಮೊದಲು ನೆನೆಯುವುದೇ ಆ ನನ್ನ ಜೈ ರಾಮಾಂಜನೇಯ, ಆಂಜನೇಯ, ಹನುಮಂತ. ಆಮೇಲೆ ಅವನಿಗೇನಂತ ಸುಮಾರು ಅವನಿಗೆ ಸಾವಿರಾರು ಹೆಸರುಗಳಿವೆ. ಕೆಲವೊಬ್ರು ಹೇಳ್ತಾರೆ, ನಿಮಗೆ ನೀವು ಆಂಜನೇಯನ ವ್ರತನ ಮಾಡಿ ಆಂಜನೇಯನಿಗೆ ನೀವು ಆಂಜನೇಯನ ಒಂದು ಮಂತ್ರಗಳನ್ನು ಹೇಳಿ ಅದನ್ನು ಹೇಳಿದರೆ ಒಂಥ ಧೈರ್ಯ ಇಲ್ಲದವ್ರಿಗೆ, ಈ ಮಗು ಬೆಚ್ಚಿ ಬೀಳುವಂಥವ್ರಿಗೆ, ಭಯ ಪಡುವಂಥವ್ರಿಗೆ, ಇಂಥವ್ರಿಗೆಲ್ಲ ನಾವು ಕೊಡುವಂತಹ ಒಂದು ತಾಯ್ತ ಇರ್ಬೋದು, ಒಂದು ಪಂಚಮುಖಿ ಹನುಮಂತನಿರ್ಬೋದು, ಅಭಯಮೂರ್ತಿ ಇರಬಹುದು. ಇದರ ಆಂಜನೇಯನ ದೇವಾಲಯಗಳು ಇಲ್ಲೇ ಇರಲಿ, ನೀವು ಹೋಗಿ ಅವನ ಸನ್ನಿಧಾನಕ್ಕೆ ಹೋಗಿ ಒಂದು ದರ್ಶನ ಮಾಡಿದರೂ ಕೂಡ ನಿಮ್ಮ ಕೋಟಿ 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 ನಿಮ್ಮ ಪಾಪಗಳು ಕಳೆಯುತ್ತದೆ ಅಂತ ಹೇಳಿ ನಮ್ಮ ಗ್ರಂಥಗಳಲ್ಲಿ ಕೂಡ ಬರೆದಿದೆ. ಮತ್ತು ರಾಮಾಯಣದಲ್ಲೂ ಕೂಡ ನೀವು ಇದನ್ನು ತಿಳಿಬಹುದು. ಹಾಗೂ ನಿಮಗೆ ವಿಷ್ಣುವಿನ ಒಂದು ಗದ ಪ್ರಮಾಣದಲ್ಲಿ ಮತ್ತು ಪುರಾಣಗಳಲ್ಲೂ ಕೂಡ ನೀವು ಅದನ್ನು ನೋಡಬಹುದು. ಹಾಗಾಗಿ ನೀವೇನು ಮಾಡಬಹುದು, ಈ ಹನುಮಂತನನ್ನು ನೆನೆಯುವುದು ಹೇಗೆ, ಹನುಮಂತನನ್ನು ಪ್ರಾರ್ಥಿಸುವುದು ಹೇಗೆ, ಹನುಮಂತನನ್ನು ನಾವು ಒಲಿಸಿಕೊಳ್ಳುವುದು ಹೇಗೆ. ಅವನು ಚಿರಂಜೀವಿಯಾಗಿದ್ದರೂ ಅವನು ಕೆಲವೊಂದು ಕಡೆ ಅವನಿಗೆ ಮದುವೆಯಾಗಿದೆ ಅಂತ ಹೇಳ್ಬಿಡ್ತಾರೆ, ಅದು ಬೇರೆ ವಿಚಾರ. ಅವನು ಬ್ರಹ್ಮಚಾರಿಯಾಗಿರುವುದರಿಂದ ಎಲ್ಲರನ್ನು ಅವನು ಪ್ರೀತಿಸುವಂಥ ಗುಣವನ್ನು ಹೊಂದಿರುತ್ತಾನೆ. ಹಾಗಾಗಿ ಹನುಮಂತನನ್ನು ನಾವು ಪೂಜಿಸುವುದಾದರೆ ಹನುಮಂತನಿಗೆ ಏನು ಇಷ್ಟ ಅನ್ನೋದನ್ನು ತಿಳಿದುಕೊಂಡು ನಾವು ಅವನಿಗೆ ಏನು ಇಷ್ಟನೋ ಅದನ್ನು ಕೊಟ್ಟು ನಾವು ಅವನು ಪ್ರಾರ್ಥಿಸುವುದರಿಂದ ನಮ್ಮ ಎಲ್ಲ ಪಾಪ ಕರ್ಮಗಳು ಪಳೆಯುತ್ತದೆ. ನಿಮಗೆ ಯಾವುದೇ ಒಂದು ನಿಮಗೆ ಶನಿ ಸಪ್ತಮದಲ್ಲಿದ್ದಾನೆ, ಶನಿ ಅಷ್ಟಮದಲ್ಲಿದ್ದಾನೆ, ಶನಿ ದೋಷ ಇದೆ, ನಾಗದೋಷ ಇದೆ, ಎಲ್ಲ ಹೇಳಿದ್ರು ಕೂಡ ಎಲ್ಲದಕ್ಕೂ ಮೇನು ನೀವೇನಾದ್ರು ಆಂಜನೇಯನ ಹತ್ರಕ್ಕೆ ಹೋಗ್ಬಿಟ್ಟು ಒಂದು ಹಳ್ಳೆಣ್ಣೆ ದೀಪ ಹಚ್ಚಿ ಅಂತ ಹೇಳ್ತಾರೆ. ಈಗ ನಿಮ್ಗೇನು ಹೇಳ್ತಾರೆ, ವಿಳ್ಯದೆಲೆ ಎಲೆದು ಹಾರ ಮಾಡಿ ಹಾಕಿ ಅಂತಾರೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಹನುಮಂತ, ನಮ್ಮ ಸುಗ್ರೀವ, ನಮ್ಮ ಆಂಜನೇಯ, ನಮ್ಮ ರಾಮನ ಬಂಟ, ಸೀತಾಪುತ್ರ, ಚಿರಂಜೀವಿ, ವಾನರ ನಾಯಕ, ಕಪಿ ಮಹಾತ್ಮ ಅಂತನೂ ಅವನಿಗೆ ಕರೀತಾರೆ. ಹಾಗಾಗಿ ನೀವೆಲ್ಲೇ ನಮ್ಮ ಹನುಮಂತನನ್ನ, ನಮ್ಮ ಕಪಿಯನ್ನ ಅಥವಾ ನಮ್ಮ ಕೋತಿ ಅಂತ ಹೇಳ್ತಿ ಕರಿತೀರಲ್ಲ, ನೀವು ನೋಡಿದಾಗ ನೀವು ಹಣ್ಣುಗಳನ್ನು ಕೊಡುವುದು, ಅವರಿಗೆ ಮೃಷ್ಟಾನ್ನ ಭೋಜನಗಳನ್ನೇ ಕೊಡಿ ಅಂತ ಹೇಳಲ್ಲ. ನಿಮ್ಮ ಕೈಲಿ ಏನಿದೆ, ಒಂದು ಬಿಸ್ಕೆಟ್ ಪ್ಯಾಕ್ ಇದ್ರೆ, ಹಣ್ಣಿದ್ರೆ, ವಾಟರ್ ಬಾಟ್ಲ್ ಇದ್ರೆ, ಸುಮ್ಮನೆ ಎಲ್ಲೋ ಕಳಿಯೋದನ್ನ ಒಂದು ನಾವು ಕೂಡ ಅದರ ಜೊತೆಗೆ ನಾವು ಕೂಡ ಮಂಗನಿಂದ ನಾವು ಕೂಡ ಮಂಗನಾಗಿ ಮಾನವನಾಗಿರೋದು. ಹಾಗಾಗಿ ಕಪಿಶ್ರೇಷ್ಠಗಳಲ್ಲಿ ಹನುಮಂತನು ಕೂಡ ಒಬ್ಬ. ಹಾಗಾಗಿ ಅವನಿಗೆ ಅವನ ಧೈರ್ಯ, ಅವನ ಸ್ಥೈರ್ಯ ಅವನಿಗೆ ಗೊತ್ತಿಲ್ಲದನ್ನೇ ಇದ್ದಾಗ ಅವನನ್ನು ಹುರಿದುಂಬಿಸುವುದು ರಾಮ. ಹಾಗಾಗಿ ರಾಮಾಯಣ ಮತ್ತು ರಾಮ ಅವನು 14 ವರ್ಷ ವನವಾಸವನ್ನು ಮಾಡಿ ಬಂದಾಗಲೂ ಕೂಡ ಆಂಜನೇಯ ಅವ್ರ ಜೊತೆನೇ ಇರ್ತಾನೆ. ಯಾವಾಗಲೂ ಆಂಜನೇಯ ಅವರ ಭಕ್ತನಾಗಿ ಅವರ ಸಾಯುವವರೆಗೂ, ಅವನ ಕಣ್ಣು ಮುಂದೆ ಇರುವವರೆಗೂ, ಅವರು ಎಲ್ಲಿ ರಾಮಾಯಣದಲ್ಲಿ ನೋಡಿ ಹನುಮಂತನ ಬಿಟ್ಟು ಎಲ್ಲೂ ರಾಮ ಇರಲ್ಲ. ಹಾಗಾಗಿ ರಾಮನಿಗೆ ಅಷ್ಟೊಂದು ಶಕ್ತಿ, ಧೈರ್ಯ, ಸ್ಥೈರ್ಯ ಎಲ್ಲ ಬರೋದಕ್ಕೂ ಕಾರಣ ರಾಮನೂ ಕೂಡ.
ರಾಮ ಮತ್ತೆ ಅವನನ್ನು ಉರಿದುಂಬಿಸದೇ ಇದ್ದಿದ್ದರೆ, ಅವನ ಕಪಿ ಸೈನ್ಯಗಳು ಅವನನ್ನು ಉರಿದುಂಬಿಸದೇ ಇದ್ದಿದ್ದರೆ, ಅವನ ಶಕ್ತಿಯನ್ನು ತೋರಿಸದೇ ಇದ್ದಿದ್ದರೆ ಅವನಿವತ್ತು ಆಂಜನೇಯನಾಗಿ ಬೆಳೆಯೋದಕ್ಕೆ ಆಗ್ತಾ ಇರಲಿಲ್ಲ. ಅವನಿಗೊಂದು ಶಾಪ ಇತ್ತು. ಏನಂತ ಅಂದರೆ, ನಿನ್ನ ಸಾಹಸ ನಿನಗೆ ತಿಳಿಯದಂತಾಗಲಿ ಅಂತ ಒಂದು ಶಾಪ ಇತ್ತು. ಅದನ್ನು ವಿಮೋಚನೆ ಮಾಡಿ ಅವನಿಗೆ ಅವನ ಸ್ಥೈರ್ಯವನ್ನು ತಂದು ಕೊಟ್ಟಿದ್ದೆ ಈ ರಾಮ. ಹಾಗಾಗಿ ರಾಮನ ಬಂಟನಾಗುವುದು ಹನುಮಂತ. ಹನುಮಂತನನ್ನು ಪೂಜಿಸುವುದು ಹೇಗೆ? ಹನುಮಂತನನ್ನು ಪೂಜಿಸುವುದು ಬಹಳ ಶ್ರದ್ಧೆಯಿಂದ ಪೂಜಿಸಬೇಕು. ಹನುಮಾನ್ ಚಾಲೀಸ ನಿಮಗೆಲ್ಲ ಗೊತ್ತು. ಹನುಮಾನ್ ಚಾಲೀಸ ಹೇಳಿ ಅಂದರೆ ಕನ್ನಡದಲ್ಲೂ ಇದೆ, ಹಿಂದಿಲಿದೆ. ನಿಮಗೆ ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಾದ್ರೂ ಸರಿ ನೀವು ಸರ್ಚ್ ಮಾಡಿ ನೋಡಿ. ಗೊತ್ತಿಲ್ಲ ಅಂದರೆ ನಮಗೆ ನೀವು ವಾಟ್ಸಪ್ ಮಾಡಿ ಲಿಂಕನ್ನು ಕಳಿಸ್ತೀವಿ, ನೀವು ಕೂಡ ಓದ್ಕೊಳ್ಳಿ. ಹನುಮಂತನನ್ನು ಪೂಜಿಸುವುದಾದರೆ ನೀವು, ಹನುಮಂತ ಹುಟ್ಟಿದ್ದು ಮಂಗಳವಾರ, ಶನಿವಾರ ಪೂಜೆಯನ್ನು ಕೂಡ ಮಾಡ್ತಾರೆ. ಕೆಲವೊಂದು ಕಡೆ ಶನಿವಾರನೇ ಜಾಸ್ತಿ ಪೂಜೆಯನ್ನು ಹನುಮಂತನಿಗೆ ಮಾಡ್ತಾರೆ. ಅದು ವಿಷ್ಣುವಿನ ಸ್ವರೂಪ ಆದ್ದರಿಂದ ಹಾಗಾಗಿ ಆಂಜನೇಯನನ್ನು ಕೂಡ ನಾವು ಶನಿವಾರ ಪೂಜಿಸುತ್ತೇವೆ, ಅದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಹನುಮಂತ ಹುಟ್ಟಿದ್ದು ಮಂಗಳವಾರ, ಹಾಗಾಗಿ ಮಂಗಳವಾರ ಅವನನ್ನು ಪೂಜಿಸುವುದು ನೀವು ಮಾಡಿದರೆ ಕಂಟಿನ್ಯೂಯಸ್ ಆಗಿ ನೀವು 18 ದಿನ ಅಥವಾ 21 ದಿನ, 9 ದಿನ, 5 ದಿನ, 7 ದಿನ, 108 ದಿನ ನೀವು ಈ ಥರ ಮಾಡಿದ್ದು, ಅದು ಪ್ರತಿ ಮಂಗಳವಾರ ಒಂದು 7 ವಾರ, 18 ವಾರ, 21 ವಾರ ಈಗ ನೀವು ಹನುಮಂತನನ್ನು ಪೂಜಿಸಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತದೆ. ನೀವು ಏನು ಮಾಡಬೇಕು? ಹನುಮಂತನಿಗೆ ಅವನು ತುಂಬ ಇಷ್ಟಪಡುವುದು ಲಡ್ಡು ಅಂದರೆ ಬೂಂದಿ ಕಾಳಲ್ಲಿ ನಾವು ಉಂಡೆ ಕಟ್ ಮಾಡ್ತೀವಲ್ಲ, ಲಾಡು ಅಂತೇಳಿ ಕರಿತೀವಲ್ಲ, ಆ ಲಾಡುಂಡೆ ಅದು ಕೇಸರಿ ಬಣ್ಣದ್ದಾಗಿರಬೇಕು, ಕೇಸರಿ ಮುಕ್ತವಾಗಿರಬೇಕು. ಆಗ ತುಂಬ ನಿಮಗೆ ಯಶಸ್ಸು ಸಿಗುತ್ತದೆ. ಅದನ್ನು ಕೊಡಬೇಕು. ಅದರ ಜೊತೆಗೆ ವಿಳ್ಯದೆಲೆ ತಾಂಬೂಲ ಅಂತ ಕರಿತೀವಿ. ವಿಳ್ಯದೆಲೆಯನ್ನು ಪೋಣಿಸಿ ಬಿಟ್ಟು ವಿಳ್ಯದೆಲೆ ಹಾರವನ್ನು ಹಾಕಬೇಕು ಹನುಮಂತನಿಗೆ. ಅದು ಕೂಡ ನಿಮ್ಮ ಶಕ್ತಿ, ಧೈರ್ಯ, ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ನಿಮ್ಮ ಎಲ್ಲ ಕಷ್ಟಗಳು ನಿಮ್ಗೆ ಏನಪ್ಪ ನಾವು ಎಷ್ಟು ಮಾಡಿ ನಮ್ಮ ಗಂಡರ ಮಾತು ಕೇಳ್ತಾ ಇಲ್ಲ, ನನ್ನ ಗಂಡ ಹೇಳಿದ್ ಕೇಳಲ್ಲ, ನನ್ನ ಗಂಡ ನಾನು ಹೇಳೋದೊಂದು ಅವ್ನು ಮಾಡೋದೊಂದು, ಇಬ್ಬರಲ್ಲಿ ಹೊಂದಾಣಿಕೆ ಇಲ್ಲ, ಆ ಟೈಮಲ್ಲಿ ಕೂಡ ನೀವು ಧೈರ್ಯವಾಗಿ ಮುಂದೆ ನಿಂತು ನೀವು ಒಡೆದಾಡಿ ಅಂದರೆ ನಿಮ್ಮ ಜೀವನದ ಮುಂದೆ ಬರೋದಕ್ಕೆ ನೀವು ಓಡಾಡಿ ಮುಂದೆ ಬರಬೇಕಲ್ಲ, ಅದಕ್ಕೆ ಒಡೆದಾಡುವುದು ಯಾರ್ಯಾರು ಒಡೆದಾಡಿ ಅಂತ ಹೇಳ್ತಾ ಇಲ್ಲ ಇಲ್ಲಿ. ನಿಮ್ಮ ಜೀವನ ಗೊಂದಲಗಳು, ನಿಮ್ಮ ಜೀವನ ಒಡನಾಟಗಳನ್ನು ಮುಂದೂಡಿ ನೀವು ಧೈರ್ಯವಾಗಿ ಮುಂದೆ ಜೀವನದಲ್ಲಿ ಬರಬೇಕು ಅಂದರೆ, ಆ ಒಂದು ಕಷ್ಟವನ್ನು ಮೀರಿ ನೀವು ಬದುಕಬೇಕು ಅಂದರೆ ನೀವು ಹನುಮಂತನಿಗೆ ಈ ವಿಳ್ಯದೆಲೆಯಲ್ಲಿ ಬರೀತೀರಲ್ಲ, ನೀವು ವಿಳ್ಯದೆಲೆ ಹಾರ ಮಾಡಬೇಕಾದ್ರೆ ಏನು ಮಾಡಬೇಕು? ಅದರಲ್ಲಿ ಓಂ ಶ್ರೀ ಜೈ ರಾಮಾಂಜನೇಯಾಯ ನಮಃ, ಓಂ ಶ್ರೀ ಜೈ ರಾಮಾಂಜನೇಯಾಯ ನಮಃ, ಓಂ ಶ್ರೀ ಜೈ ರಾಮಾಂಜನೇಯಾಯ ನಮಃ. ನೀವೇನು ಮಾಡಬೇಕು? ಓಂ ಶ್ರೀರಾಮಾಂಜನ್ ನೋಡಿ, ರಾಮನು ಬರಬೇಕು, ಆಂಜನೇಯನು ಬರಬೇಕಲ್ಲಿ. ಓಂ ಶ್ರೀ ಜೈ ರಾಮಾಂಜನೇಯಾಯ ನಮಃ. ನೋಡಿ ಇನ್ನೊಂದು ಸತಿ ಹೇಳ್ತೀನಿ. ಓಂ ಶ್ರೀ ಜೈ ರಾಮಾಂಜನೇಯಾಯ ನಮಃ ಅಂತ ಪ್ರತಿ ಒಂದು ವಿಳ್ಯದೆಲೆ ಮೇಲೆ ನೀವು ಯಾವುದರಲ್ಲಿ ಬರೀಬೇಕು? ನೀವು ಕೇಸರಿಯ ಬಣ್ಣದಲ್ಲೇ ಬರೀಬೇಕು, ಬೇರೆದ್ರಲ್ಲಿ ಬರೀಬೇಕು. ಕೇಸರಿಯಲ್ಲಿ ಕೂತ್ಕೊಂಡು ಓಂ ಶ್ರೀ ಜೈ ರಾಮ ಈ ಥರ ನೀವು ಬರೆದದ್ದೇ ಆದರೆ ನೀವು 108 ವಿಳ್ಯದೆಲೆಯನ್ನು ಹಾಕಬೇಕು. ಹಾರಕ್ಕೆ ಸುಮ್ಮನೆ ಎಷ್ಟೋ ಹಾಕ್ಬಿಟ್ಟು ತಗೊಂಡೋಗ್ಬಾರ್ದು. ದೇವರಿಗೆ ಕೊಡಬೇಕಾದ್ರೆ ನೀವು 108 ವಿಳ್ಯದೆಲೆಯನ್ನು ತೆಗೆದುಕೊಂಡು 108 ವಿಳ್ಯದೆಲೆ ಮೇಲೆ ಈ ರಾಮಾಂಜನೇಯನ ಈ ಓಂ ಮಂತ್ರವನ್ನು ಬರೆದು, ಬೀಜಾಕ್ಷರ ಮಂತ್ರವನ್ನು ಬರೆದು ನೀವು ಅದನ್ನು ಹಾರವಾಗಿ ಆಂಜನೇಯನಿಗೆ ನೀವು ಹಾಕಿದ್ದೇ ಆದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿಮ್ಗೆ ದೂರವಾಗುತ್ತದೆ. ಅದಾದ ಮೇಲೆ ನೀವು ಇನ್ನೂ ಒಂದು, ನೀವು ಕೇಸರಿಯನ್ನು ನೀವು ದೇವಾಲಯಕ್ಕೆ ಹೋಗಿ, ಕೇಸರಿ ಬಣ್ಣ ಇರುತ್ತೆ ಗೊತ್ತಾ ನಿಮಗೆ? ಕೇಸರಿ ಪ್ಯೂರ್ ಕೇಸರಿ ತಗೊಳ್ಳಿ, ಯಾವುದೋ ಒಂದು ಕೇಸರಿ ತಗೋಬೇಡಿ, ಅರಿಶಿನ ತಗೋಬೇಡಿ, ಗಂಧ ತಗೋಬೇಡಿ. ಕೇಸರಿಯನ್ನು ನೀವೇನು ಮಾಡಬೇಕು? ನೀವು ತಗೊಂಡೋಗಿ ಅರ್ಚಕರಿಗೆ ಕೊಟ್ಟವ್ರಿಗೆ ಒಂದು ಅರ್ಧನ ದೇವ್ರಿಗೆ ಹಚ್ಚಿಸ್ಬಿಟ್ಟು ಅರ್ಧ ಮನೆಗೆ ತಗೊಬನ್ನಿ. ಪ್ರತಿನಿತ್ಯ ಅರ್ಧ ಮಾತ್ರ ಪಾದಕ್ಕೆ ಹಾಕ್ಸಿ. ನಿಮ್ಮ ಮೇಲ್ಗಡೆ ಹಾಕಕ್ಕಾಗಿಲ್ವಾ? ನಿಮಗೆ ನಮ್ಮ ಮುಖದಲ್ಲಿ ಮೂತಿ ಅಂತ ಕರೀತಿಲ್ಲ, ಹನುಮಂತನ ಮೂತಿಯ ಮೇಲೆ ಹಾಕ್ಸಿ. ಇಲ್ಲ ಅಂದರೆ
ಪಾದಕ್ಕೆ ಹಾಕಿಸ್ಬಿಟ್ಟು, ಕೆಳಗಡೆ ಪಾದಕ್ಕೆ ಹಾಕಿಸ್ಬಿಟ್ಟು ಇನ್ನು ಅರ್ಧನ ಹಾಗೆ ತಗೊಂಡು ನೀವು ಎಲ್ಲೇ ಹೋಗಿ ಆ ಕೇಸನ್ನ ಹಚ್ಕೊಂಡು ಹೋಗಿ, ನಿಮ್ಗೆ ಯಾವತ್ತೂ ಯಶಸ್ಸು ಎಲ್ಲೂ ನಿಮಗೆ ಮಿಸ್ ಆಗಲ್ಲ. ಯಶಸ್ಸು ಶಾಶ್ವತವಾಗಿ ನಿಮ್ಮ ಹಿಂದೆ ಇರುತ್ತೆ. ಪ್ರತಿಯೊಬ್ಬರು ಮನೆಯಲ್ಲಿ ಹಾಕೊಂಡು ನೀವು ಹೊರಗಡೆ ಹೋಗಿ, ತುಂಬ ಒಳ್ಳೆಯದಾಗುತ್ತೆ, ನಿಮಗೆ ಯಶಸ್ಸುಗಳು ಸಿಗುತ್ತೆ. ಅದಾದ ನಂತರ ನೀವು ಈ ಎಳ್ಳು ಬತ್ತಿ ಎಷ್ಟು ನವಗ್ರಹ ಅಂತ ಕರಿತೀವಿ. 8 ಎಳ್ಳು ಬತ್ತಿಗಳನ್ನು 8 ನವ ಅಂದರೆ 9, ಕೆಲವೊಬ್ರು 8 ಮಾಡ್ಕೊಂಡು ಬಂದಿರ್ತಾರೆ, ನಾನು ನೋಡಿದ್ದೀನಿ. 9 ನವ ಗ್ರಹ, ನವ ಅಂದರೆ ಎಷ್ಟು 9 ಎಳ್ಳು ಬತ್ತಿಗಳನ್ನು ಹಚ್ಚಬೇಕು. ಕೆಳಗಡೆ ಅಕ್ಕಿ ಏನಂತೀವಿ, ಅಕ್ಕಿ ಅಂದರೆ ರೈಸ್ ಗೊತ್ತಲ್ಲ, ಅಕ್ಕಿಯನ್ನು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಅದರ ಮೇಲೆ ನೀವು 9 ಎಳ್ಳು ಬತ್ತಿಗಳನ್ನು ಹಚ್ಚಿ ಅದಕ್ಕೆ ಪಚ್ಚ ಕರ್ಪೂರದಿಂದ ಹಚ್ಚಬೇಕು. ಪಚ್ಚ ಕರ್ಪೂರದಿಂದ ನೀವು ಹನುಮಂತನನ್ನು ಬೆಳಗಿದರೆ, ನೀವು ಹನುಮಂತನ ಹೇಗೆ ಬೆಳಗ್ತಿರೋ ನಿಮ್ಮ ಜೀವನ ಹಾಗೆ ಬೆಳಗುತ್ತೆ. ಇಷ್ಟೇ, ಹನುಮಂತನ ನೀವು ಬೆಳಗ್ತಾ ಇದ್ರೆ ನಿಮ್ಮ ಜೀವನ ಹಾಗೆ ಬೆಳಗುತ್ತೆ. ಅಷ್ಟು ಚೆನ್ನಾಗಿ ಬ್ರೈಟ್ ಆಗಿ, ಸೂಕ್ಷ್ಮವಾಗಿ, ಧೈರ್ಯವಾಗಿ, ಸ್ಥೈರ್ಯವಾಗಿ ನಿಮ್ಮ ಜೀವನ ಬೆಳೆಯುತ್ತಾ ಹೋಗುತ್ತದೆ. ಅದರ ಜೊತೆಗೆ ನೀವು ಬಾಳೆಹಣ್ಣನ್ನು ಅಭಿಷೇಕ ಮಾಡುವಾಗ ಹನುಮಂತನ ಮೇಲೆ ಬಾಳೆಹಣ್ಣನ್ನು ಇಟ್ಟಿದ್ಬಿಟ್ಟು ಅದನ್ನು ನೀವು ವಾಪಸ್ ತೆಗೆದುಕೊಂಡು ತಿನ್ನಿ. ಅದು ಕೂಡ ನಿಮಗೆ ಯಶಸ್ಸನ್ನು ದೇವರ ಮೇಲಿಂದ ನೀವು ತೆಗೆದು ಮಾಡಿ. ಮತ್ತು ಯಾವುದೇ ನೀವು ಪೂಜೆ ಮಾಡಿದಾಗಲೂ ಕೂಡ ಕೇಸರಿ ಇಲ್ಲದೆ ಹನುಮಂತನ ದೇವಾಲಯಕ್ಕೆ ಹೋಗ್ಬೇಡಿ. ಸುಮ್ಮನೆ ಅಷ್ಟು ಕುಂಕುಮ ತಗೊಳಕ್ಕೆ ಹೋಗ್ಬೇಡಿ. ದಯವಿಟ್ಟು ಕೇಸರಿಯನ್ನು ತೆಗೆದುಕೊಂಡು ಅರ್ಚಕರಿಗೆ ಕೊಟ್ಟು ನೀವು ತಗೊಳ್ಳೋದನ್ನ ಅಭ್ಯಾಸ ಇಟ್ಕೊಳ್ಳಿ. ಆನಂತರ ನೀವು ಹನುಮಂತನನ್ನು ಮಂಗಳವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭಿಷೇಕನ ಮಾಡಿಸಿ. ತುಂಬ ಯಶಸ್ಸು ಯಾವಾಗಲೂ ನಿಮ್ಮ ಬೆನ್ನಿಂದಿರುತ್ತದೆ. ನಿಮ್ಮ ಮನೆಗೆ ಯಾವತ್ತೂ ಸಂಕಷ್ಟಗಳೇ ಬರುವುದಿಲ್ಲ. ಅಷ್ಟು ನಿಮಗೆ ಆಂಜನೇಯನ ಒಂದು ಕೃಪಾ ಕಟಾಕ್ಷ ವರ ಅಂದರೆ ಸಿದ್ಧಿದಾತ, ಅವನು ನಿಮಗೆಲ್ಲ ಕೊಟ್ಬಿಡ್ತಾನೆ. ಹಾಗೆ ತುಂಬ ಚೆನ್ನಾಗಿರ್ತೀರಾ. ನಿಮ್ಗೆ ಯಾವುದೇ ಕಷ್ಟಗಳು ಬರುವುದಿಲ್ಲ. ನಿಮ್ಮ ಎಲ್ಲ ಸ್ನೇಹಿತರು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ಯಾಕೆ ಬೇಡಪ್ಪ ಅವನು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅವನು ಅಂತ, ಯಾಕೆ ಅವನು ಸ್ಟ್ರಾಂಗ್ ಮಾಡಿಬಿಡ್ತಾರೆ ನಿಮ್ಮನ್ನ. ಆಟೋಮೆಟಿಕ್ ಆಗಿ ನಿಮ್ಮದು ಇನ್ನರ್ ವೇಸಿಂದ ಸ್ಟ್ರಾಂಗ್ ಮಾಡಿಬಿಡ್ತಾರೆ ನಿಮ್ಮನ್ನು. ಹಾಗಾಗಿ ದಯವಿಟ್ಟು ನೀವು ಮುಂದೆ ಯಾವತ್ತಾದರೂ ಅದನ್ನು ಮಾಡುವುದಾದರೆ, ಆಂಜನೇಯನಿಗೆ ಏನಾದರೂ ಕೊಡಬೇಕು ಅಂದರೆ, ಮತ್ತು ಲಡ್ಡು ಜೊತೆಗೆ ವಿಳ್ಯದೆಲೆ ಆಯಿತು, ವಿಳ್ಯದೆಲೆಯಲ್ಲೇ ನವಗ್ರಹದ ಎಳ್ಳಬತ್ತಿ ಆಯಿತು. ಎಳ್ಳಬತ್ತಿ ಆದಮೇಲೆ ನೀವು ಈ ಉದ್ದಿನ ವಡೆ, ಇನ್ನೊಂದು ಇಷ್ಟವಾದ ಅವನಿಗೆ ಅದು ಅಂದರೆ ಉದ್ದಿನ ವಡೆ ಹಾರ ಮಾಡಿ ಆಂಜನೇಯನಿಗೆ ಹಾಕಿ ಯಶಸ್ಸನ್ನು ಕಾಣ್ತೀರಾ. ಅದ್ರ ಜೊತೆಗೆ ಗರಿಕೆ ಗೊತ್ತಲ್ಲ ನಿಮಗೆ, ಗರಿಕೆಯನ್ನು ಕೊಡಿ. ಗರಿಕೆನೂ ಕೂಡ ಆಂಜನೇಯನಿಗೆ ಉತ್ತಮ. ಅದರ ಜೊತೆಗೆ ನೀವು ಹಣ್ಣುಗಳನ್ನು ಎಲ್ಲ ಥರದ ಮಿಕ್ಸ್ಡ್ ಮಾಡಿ ಹಣ್ಣುಗಳನ್ನು ನೀವು ಹನುಮಂತನಿಗೆ ನೀವು ಪ್ರಸಾದವಾಗಿ ಕೊಟ್ಟು ಅದನ್ನು ನೀವು ಸ್ವೀಕರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆಗಳು ಬರದೆ ನೀವು ಜೀವನ ಪರ್ಯಂತ ಸುಖವಾಗಿ, ಸಮೃದ್ಧಿಯಾಗಿ, ಧೈರ್ಯವಾಗಿ ನೀವು ಬದುಕ್ತೀರಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಸುತ್ತೇನೆ.